ಈ ಟ್ರೈನಲ್ಲಿ ನಾನು ನಗು, ಅಳು, ಕಷ್ಟ, ಸುಖ, ನೋವು, ಹಸಿವು ಎಲ್ಲಾನು ನೋಡಿದೆ. ಬನ್ನಿ ಈ ಜರ್ನಿನ ನಿಮಗೂ ತೋರಿಸ್ತಾ ಹೋಗ್ತೀನಿ. ಹಾಯ್ ಗೈಸ್, ನನ್ನ ಹೆಸರು ಪ್ರಜಾತ್. ಇವತ್ತು ನಾನು ನನ್ನ ಫಸ್ಟ್ ಸೋಲೋ ಟ್ರಿಪ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವಾಗ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀನಿ. ಬನ್ನಿ ಇವಾಗ ಟ್ರೈನ್ ಹತ್ರ. ಇದೇ ನನ್ನ ಸೀಟು. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೊಯಮತ್ತೂರು ಹೋಗ್ತಾ ಇದ್ದೀನಿ. ಕೊಯಮತ್ತೂರ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಶಾ ಫೌಂಡೇಶನ್ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ 3 days ಹೋಗ್ತಾ ಇದ್ದೀನಿ. ಈಶಾ ಫೌಂಡೇಶನ್ ಹೇಗಿದೆ ಅಂತ ಹೋಗ್ತಾ ಮುಂದೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಗೈಸ್, ಇದು ನನ್ನ ಫಸ್ಟ್ ಸೋಲೋ ಟ್ರಿಪ್ಪು. ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಮಧ್ಯರಾತ್ರಿಗೆ ಹೋಗಿ ಕೊಯಮತ್ತೂರು ತಲುಪ್ತೀನಿ. ಸ್ಟೇ ಏನು ಮಾಡೋದು ಏನು ಗೊತ್ತಿಲ್ಲ, ಅಲ್ಲೇ ಹೋಗಿ ಡಿಸೈಡ್ ಮಾಡಬೇಕು. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿ ಹತ್ತತ್ರ 2 hour ಆಗ್ತಾ ಬಂತು. ಟ್ರಾವೆಲಿಂಗ್ದು ಮಜಾನೇ ಸಿಗ್ತಿರ್ಲಿಲ್ಲ. ನನ್ನ ಬೋಗಿ ಕೊನೆ ಸೀಟಲ್ಲಿ ಎಲ್ಲಾ ಸೇರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾವ್ರೆ. ಆದ್ರೆ ನನ್ನ ಪಕ್ಕದ ಸೀಟಲ್ಲಿ ಇನ್ನ ಜನನೇ ಬಂದಿಲ್ಲ. ಹಂಗೆ ಒಬ್ಬೊಬ್ಬನೇ ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ಮಾತಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ನನ್ನ ಹಿಂದ್ಗಡೆನೆ ಒಬ್ರು ನಿಂತಿರೋದನ್ನ ನೋಟಿಸ್ ಮಾಡಿದೆ. ನನ್ನ ಜರ್ನಿಲಿ ಮೊದಲು ಪರಿಚಯ ಆದ ವ್ಯಕ್ತಿ, ಇವ್ರ ಹೆಸರು ಬೀನು. ಇವ್ರು ಬಂದ್ಬಿಟ್ಟು ಕೇರಳದವರು. ಇವ್ರು ಫ್ರಮ್ ಕೇರಳ. ಗೈಸ್, ಇವಾಗ ನಾನು ಮೀಟ್ ಮಾಡಿದ್ನಲ್ಲ ಬಣ್ಣ, ಕೇರಳದವರು. ಎರ್ನಾಕುಲಂಗೆ ಹೋಯ್ತವ್ರೆ. ಅವರು ಟಿಕೆಟ್ನ ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ. ಹಂಗೇನೆ ಜನರಲಲ್ಲಿ ಟ್ರಾವೆಲ್ ಮಾಡ್ತಾರೆ. ಬಟ್ ಇವಾಗ ಸ್ಲೀಪರಲ್ಲೇ ಕೂತವ್ರೆ, ನನ್ನ ಜೊತೆಗೆ ಕೂತವ್ರೆ. ಗೊತ್ತಿಲ್ಲ TC ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ವಾಪಸ್ ಅವ್ರನ್ನ ಕಳಿಸ್ತಾರೆ ಅಂತ. ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದವ್ರೆ. ನಾನು ಬೀನು ಬಗ್ಗೆ ಮಾತಾಡೋ ಟೈಮಲ್ಲಿ ಪೊಲೀಸ್ ಬಂದು ಬೀನುನ ಆ ಸೀಟಿಂದಾನೇ ಎದುರಿಸ್ಬಿಟ್ಟಿದ್ರು. ಅದಾದ್ಮೇಲೆ ನಾನು ಅವ್ರ ವಿಡಿಯೋನೇ ಮಾಡಲಿಲ್ಲ. ಕಂಪ್ಲೀಟ್ ಜರ್ನಿ ಪೂರ್ತಿ ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತಿದ್ರು. 2 hours later. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದಷ್ಟು ಜನ ಪೊಲೀಸ್ ಬಂದು ನನ್ನೂ ಕೂಡ ನನ್ನ ಸೀಟಿಂದ ಎತ್ಸಿ ಸ್ಲೀಪರ್ ಡೆಕ್ ಹತ್ರ ಮೇಲ್ ಕೂತ್ಕೊಂಡ್ರು. ಎಲ್ಲಾ ಕಡೆ ಇನ್ಫ್ಲೂಯೆನ್ಸ್, ಏನು ಮಾಡಕ್ಕಾಗಲ್ಲ ಅಂತ ಮೇಲೋಗಿ ಕೂತ್ಕೊಂಡ್ರು. ಗೈಸ್, ಆರಾಮಾಗಿ ಕೆಳಗಡೆ ಕೂತಿದ್ದೆ. ಪೊಲೀಸರುಗಳು ಬಂದ್ಬಿಟ್ಟು ಇವಾಗ ಮೇಲ್ ಕೂತ್ಕೊಂಡ್ಬಿಟ್ರು. ಆಕ್ಚುಲಿ ಅದು ನನ್ನ ಸೀಟೇನೆ, ಇದು ನನ್ನ ಸೀಟೇ. ಆದ್ರೆ ಅವ್ರೇನೋ ಸ್ವಲ್ಪ ಮಾತುಕತೆ ಆಡಬೇಕು, ಮೇಲ್ ಕೂತ್ರು ಅಂದ್ರು. ಸೊ ಇನ್ಫ್ಲೂಯೆನ್ಸ್ ಏನು ಮಾಡಕ್ಕಲ್ಲ. ಗೈಸ್, ಸ್ಲೀಪರ್ ಕೋಚ್ನ ಪರಿಸ್ಥಿತಿ ಹೀಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಜನರಲ್ಲ ಸ್ಲೀಪರ್ ಕೋಚ್ ಅಂತ ನನಗೆ ಡೌಟ್ ಹೊಡಿತೈತೆ. ಗೈಸ್, ಆ್ಯಕ್ಚುಲಿ ಸ್ಲೀಪರ್ ಕೋಚ್ನ ನಾನು ವ್ಯೂ ಎಂಜಾಯ್ ಮಾಡವ, ಸೀನರಿ ನೋಡವ ಅಂತ ಬುಕ್ ಮಾಡಿದ್ದು. ನೋಡಿದ್ರೆ ಪೊಲೀಸರು ಕರ್ಕೊಬಂದು ಮೇಲೆ ಕೂರಿಸ್ಬಿಟ್ಟವ್ರೆ. ಕೆಳಗಡೆ 2 ಸೀಟು ಎಸ್ಕಾಟ್ಗಂತೆ. ದುರ್ವಿಧಿ, ಏನು ಮಾಡೋಕ್ಕಾಗಲ್ಲ. ಹೆವಿ ರಶ್ ಅವರೇ ಜನ ಅಂತೂ. ಗೈಸ್, ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಜನರ ಜೊತೆ ಮಾತಾಡವ, ಕೊಯಮತ್ತೂರು ತನಕ ಜನರ ಜೊತೆ ಮಾತಾಡ್ಕೊಂಡು ಹೋಗವ ಅಂತ ಅನ್ಕೊಂಡಿದ್ದೆ. ಜನ ಏನೋ ಅವರೇ, ಆದರೆ ಮಾತಾಡೋಕ್ಕಾಗಲ್ಲ ಅಷ್ಟೇ. ತುಂಬಾ ಹೊತ್ತು ಮೇಲ್ ಕೂತು ಬೋರ್ ಆಗ್ತಾ ಇತ್ತು. ದುಡ್ಡು ಕೊಟ್ಟು ಸೀಟ್ ಬುಕ್ ಮಾಡಿ ಬ್ಯಾಗ್ಗಳ ಮಧ್ಯೆ ಇಕ್ಕಟ್ಟಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ಈ ಟೈಮಲ್ಲಿ ನನಗೆ ದೇವ್ರ ತರ ಕಣ್ಣಿಗೆ ಕಂಡಿದ್ದೆ TC ಏನೋ ಬಂದ ನನ್ನ ಸೀಟ್ ವಾಪಸ್ ಕೊಡಿಸ್ತಾನೆ ಅಂತ ಫುಲ್ ಖುಷಿಲಿದ್ದೆ. ಆದ್ರೆ ಆ ಖುಷಿ ತುಂಬಾ ಹೊತ್ತಿರ್ಲಿಲ್ಲ. TC ಏನು ಮಾಡದೆ ವಾಪಸ್ಸೇ ಹೊರಟೋದ. One eternity later. ಗೈಸ್, ಫೈನಲಿ ನನ್ನ ಸೀಟು ನನಗೆ ವಾಪಸ್ ಸಿಕ್ತು. ಇವಾಗ ಅಲ್ಲಿ ಪೊಲೀಸ್ ಎಲ್ಲ ಹೋದ್ರು. ನನ್ನ ಸೀಟ್ ಇವಾಗ ನನಗೆ ವಾಪಸ್ ಸಿಕ್ಕಿದೆ. ಕಂಫರ್ಟಬಲ್ ಆಗಿದ್ದೀನಿ. ಜರ್ನಿ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ನೆಕ್ಸ್ಟ್ ಪರಿಚಯ ಆಗಿದ್ದೆ ಈ ಫ್ಯಾಮಿಲಿ. ಇವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಗೈಸ್, ಇವಾಗ ಅಣ್ಣನ ಹತ್ರ ವೆಜ್ ಬಿರಿಯಾನಿ ತಗೊಂಡಿದ್ದೀನಿ. ನೋಡೋದ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸರ್, ನೀವೇನು ತಿಂತಾ ಇದ್ದೀರಾ? ನಾವು ವೆಜ್. ಸರ್ CRPF ಅಲ್ಲಿ ಕೆಲಸ ಮಾಡೋದು. ಸರ್, ಒಂದು ಹೇಳ್ಬಿಡಿ. ಗೈಸ್, ವೆಜ್ ಬಿರಿಯಾನಿ, ಒಂದು ಉಪ್ಪಿನಕಾಯಿ ಕೊಟ್ಟವ್ರೆ. ಗೈಸ್, ಆ್ಯಕ್ಚುಲಿ ವೆಜ್ ಬಿರಿಯಾನಿ ಚೆನ್ನಾಗಿದೆ, ಸಖತ್ತಾಗೈತೆ. ಇದಕ್ಕೆ ನಾನು ಪೇ ಮಾಡಿರೋದು 100 ರೂಪಾಯಿ. ಗೈಸ್, ಒಂದೊಳ್ಳೆ ಊಟ ಆಯಿತು. ಕ್ರೇಜಿ ಆಗಿತ್ತು ಊಟ ಮಾತ್ರ. ನಾನು ಆ್ಯಕ್ಚುಲಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. 100 ರೂಪಾಯಿ ಕೊಟ್ಟಿರೋದಕ್ಕೂ ಹೊರ್ತು. ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ. ಇವಾಗ ಊಟ ಆಯಿತು. ಇನ್ನು 4 hour ಇದೆ ನನ್ನ ಜರ್ನಿ. ಗೈಸ್, ಇವಾಗ ಇವರು ನನ್ನ ಸೀಟಿಂದ ಬೇರೆ ಸೀಟ್ ಹೋಗ್ತಾ ಇದ್ದೀನಿ. ಈಗ ನಾನು ಫ್ಯಾಮಿಲಿ ಇದೆ ಅಂತೆ, ಅದಕ್ಕೋಸ್ಕರ ಇವಾಗ ಸೀಟ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ. ಚಲೋ ಗೈಸ್, ಇವಾಗ ನನ್ನ ಜಾಗದಿಂದ ಇಲ್ಲಿಗೆ ಬಂದಿದ್ದೀನಿ. ಫ್ಯಾಮಿಲಿಗೆ ಸೀಟ್ ಬೇಕು ಅಂದರು. ಸೊ ಅದಕ್ಕೆ ಇವಾಗ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಒಂದು 2 hours ಇಲ್ಲಿ ಮಲಗ್ತೀನಿ. ಆಮೇಲೆ ವಾಪಸ್ ಕೊಯಮತ್ತೂರು ಬರ್ತೆ ಹಿಡ್ಕೊತೀನಿ. ಗೈಸ್, ಫೈನಲಿ ಕೊಯಮತ್ತೂರನ್ನ ರೀಚ್ ಆಗಿದ್ದೀನಿ. ಒಂದೊಳ್ಳೆ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು.
ಇವಾಗ ಟೈಮು ಬಂದ್ಬಿಟ್ಟು 12:20 ಕರೆಕ್ಟಾಗಿ. ಈ ಮಧ್ಯರಾತ್ರಿ ರೈಲ್ವೆ ಸ್ಟೇಷನಲ್ಲಿ ಹೇಗೆ ಸರ್ವೈವ್ ಆಗ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಈಶಾ ಫೌಂಡೇಶನ್ಗೆ ಬಸ್ ಎಲ್ಲ ಇರೋದು 6 ಗಂಟೆ 7 ಗಂಟೆಗೆ. ಅಲ್ಲಿ ತನಕ ಈ ರೈಲ್ವೆ ಸ್ಟೇಷನಲ್ಲೇ ಇರಬೇಕು. ಗೈಸ್, ನಾವು ಬಂದಿದ್ದ ಟ್ರೈನು ವಾಪಸ್ ಈಗ ಹೊರಡ್ತಾ ಇದೆ. ಬಾಯ್. ಕ್ರೇಜಿ ಜರ್ನಿ. ಗೈಸ್, ರೈಲ್ವೆ ಸ್ಟೇಷನಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ದುಡ್ಡು ಕೊಟ್ಬಿಟ್ಟು AC ವೆಯ್ಟಿಂಗ್ ಏರಿಯಾದಲ್ಲಿ ಹೋಗಿ ಕೂತ್ಕೊಳ್ಳೋದು. ಇಲ್ಲಿ ತೋರಿಸ್ತೀನಿ. ಅಲ್ಲಿ ದುಡ್ಡು ಕೊಟ್ಬಿಟ್ಟು ವೆಯ್ಟಿಂಗ್ ಏರಿಯಾದಲ್ಲಿ ಹೋಗಿ ಕೂತ್ಕೊಳ್ಳೋದು. 1 ಅವರ್ಗೆ ಅವರು 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗೈಸ್, ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲಿ ಟೆಂಪ್ರರಿ ಸ್ಟೇಗೆ ರೂಮ್ಸ್ಗಳು ಅವೈಲೇಬಲ್ ಇರುತ್ತೆ. ಇವಾಗ ಹೋಗಿ ಕೇಳೋಣ ಬನ್ನಿ, ಅವೈಲೇಬಲ್ ಇದೆಯಾ ಇಲ್ವಾ ಅಂತ. ನಾನು ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ತೋರಿಸ್ತಾ ಇಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಹೋಗಿ ಕೇಳ್ತಾ ಇದ್ದೀನಿ. ಇದೆ, ಅವೈಲೇಬಲ್ ಇದೆಯಾ ನೋಡೋಣ. ಕೊಟ್ಟರೆ ಆರಾಮಾಗಿ ಮಲಗಿದ್ದು ಹೋಗ್ಬೋದು, ಇಲ್ಲ ಅಂದರೆ ಅಲ್ಲೇ ಕೂತಿದ್ದು ಹೋಗ್ಬೇಕು. ಯಾರು ಇರೋದಪ್ಪ, ಎಂಕ್ವೈರಿ ಯಾವ ಕಡೆ ಐತೆ ಇಲ್ಲಿ? ಓ ಗೈಸ್, ಯಾರೋ ಮಲ್ಗವ್ರೆ ಅಲ್ಲಿ. ಹೋಗ್ತಿಲ್ಲ ಬನ್ನಿ, ಕೊಡ್ತಾರೆ ಕೊಡೋದು ಗೊತ್ತಿಲ್ಲ. ಅಲ್ಲಿ ಮಲಗಿ. ಓಕೆ, ಆನ್ಲೈನ್ ಇಸ್ ನಾಟ್ ಶೋಯಿಂಗ್ ದ ರೂಮ್ ಫುಲ್. ಗೈಸ್, ಪಾಪ ಮಲಗಿದ್ರು, ಎಬ್ಬರಿಸ್ಬಿಟ್ಟೆ. ನಿದ್ದೆ ಮಾಡ್ತಾಯಿದ್ರು. ಯಾವುದೂ ಅವೈಲೇಬಲ್ ಇಲ್ವಂತೆ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆಯಂತೆ. ಆ್ಯಕ್ಚುಲಿ ನಾನು ಟಿಕೆಟ್ನ ಬುಕ್ ಮಾಡಿದಾಗಲೇ ಇದನ್ನು ಬುಕ್ ಮಾಡ್ಕೊಬಿಡ್ಬೇಕಿತ್ತು. ನಿಜವಾಗ್ಲೂ ಚೆನ್ನಾಗೈತೆ. ತುಂಬ ಕಡಿಮೆ ಬೆಲೆಯಲ್ಲೇ ನಿಮಗೆ ಇಲ್ಲಿ ರೂಮ್ಸ್ಗಳು ಮತ್ತು ಸ್ಟೇ ಅವೈಲೇಬಲ್ ಇರುತ್ತೆ. ಡಾರ್ಮೆಂಟ್ರಿ ಇರ್ಬೋದು, AC ಸ್ಟೇ ಇರ್ಬೋದು, ನಾನ್ AC ಸ್ಟೇ ಇರ್ಬೋದು, ಸಿಂಗಲ್ ರೂಮ್ಸು, ಡಬಲ್ ರೂಮ್ಸು ಎಲ್ಲ ಇದೆ. ಓಕೆ, ಪರವಾಗಿಲ್ಲ. ನಮಗೆ ಇಲ್ಲಿ ಉಳ್ಕೊಳ್ಳೋ ಏನಂತಾರೆ ಭಾಗ್ಯ ಇಲ್ಲ ಅನಿಸುತ್ತೆ. ಹೋಗಿ ಅಲ್ಲಿ ಈಶಾ ಫೌಂಡೇಶನಲ್ಲಿ ಒಳ್ಳೆ ರೂಮ್ಸ್ ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ ಅದನ್ನು. ಅಲ್ಲೇ ಉಳ್ಕೊಳ್ಳೋಣ. ಇವಾಗೇನು ಮಾಡೋಕ್ಕಾಗಲ್ಲ, ರೈಲ್ವೆ ಸ್ಟೇಷನಲ್ಲೇ ಕೂತಿರೋಣ, ಟೈಮ್ ಪಾಸ್ ಮಾಡೋಣ 4 ಗಂಟೆ ತನಕ. ಗೈಸ್, ಜರ್ನಿಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀವಿ. ಸ್ವಲ್ಪ ಹಿಂದೆ ಹೋಗೋಣ. ನನಗೆ ಅವಾಗಲೇ ಈ ಟ್ರೈನಲ್ಲಿ ಪರಿಚಯದ ಫ್ಯಾಮಿಲಿ ಬಗ್ಗೆ ಹೇಳಿರಲಿಲ್ಲ. ಈ ಫ್ಯಾಮಿಲಿ ಕೂಡ ಬೆಂಗಳೂರವ್ರೆ. ಇವ್ರ ಜೊತೆ ಟ್ರೈನಲ್ಲಿ ನಾನು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಇವ್ರು ಕೂಡ ಕೊಯಮತ್ತೂರಲ್ಲಿ ನನ್ನ ಜೊತೆಗೇನೆ ಟ್ರೈನಿಂದ ಇಳಿದ್ರು. ನೆಕ್ಸ್ಟ್ 2 hours ರೈಲ್ವೆ ಸ್ಟೇಷನ್ ಅಲ್ಲಿ ಈ ಫ್ಯಾಮಿಲಿ ಜೊತೆನೆ ಇದ್ದೆ. ನಾನು ಬೇಡ ಅಂದ್ರು ಕಾಫಿ ತಂದ್ಕೊಟ್ರು, ಸ್ನಾಕ್ಸ್ ತಂದ್ಕೊಟ್ರು, ಬಿಸ್ಕೆಟ್ ತಂದ್ಕೊಟ್ರು, ಊಟ ಮಾಡು ಅಂತಾನು ಫೋರ್ಸ್ ಮಾಡಿದ್ರು. ಅವ್ರು ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗೋ ತನಕ ಒಳ್ಳೆ ಸ್ವಂತ ಮಗನ್ ತರ ನೋಡ್ಕೊಂಡಿದ್ರು. ತುಂಬಾ ಒಳ್ಳೆಯವರಲ್ವಾ ಪಾಪ. ಆದ್ರೆ ಏನ್ ಮಾಡೋಣ, ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ. ಈ ಫ್ಯಾಮಿಲಿ ನಂತರ ಟ್ರಿಪ್ಗೆ ಅಥವಾ ಕೊಯಮತ್ತೂರ್ನ ಸುತ್ತಾಡಕ್ಕೆ ಅಂತ ಬಂದಿರ್ಲಿಲ್ಲ. ಇಲ್ಲಿದ್ದಾರೆ ನೋಡಿ ಅಣ್ಣ, ಇವರು ಬೈಕಿಂದ ಬಿದ್ದು ಕಾಲು ಕೈ ಎರಡೂನು ಸ್ವಾಧೀನ ಕಳ್ಕೊಂಡ್ಬಿಟ್ಟಿದೆ. ಇವ್ರಿಗೆ ಆಕ್ಸಿಡೆಂಟ್ ಆಗಿ ಹತ್ತತ್ರ ಒಂದು 5 ರಿಂದ 6 ವರ್ಷ ಆಗಿದೆ. ತುಂಬಾ ಕಡೆ ಸುತ್ತಾಡಿದ್ದಾರೆ, ಆದ್ರೆ ಎಲ್ಲೂ ಸರಿ ಹೋಗಿಲ್ಲ. ಒಂದು ಲಾಸ್ಟ್ ಚಾನ್ಸ್ ಅಂತ ಕೊಯಮತ್ತೂರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಗೋಸ್ಕರ ಬಂದಿದ್ದಾರೆ. ಆಮೇಲೆ ಇವ್ರನ್ನ ರೈಲ್ವೆ ಸ್ಟೇಷನ್ ಇಂದ ಆಚೆ ಕಡೆ ಬಿಡಕ್ ಹೋದಾಗ ಗೊತ್ತಾಯ್ತು ಜೀವನ ಎಷ್ಟು ಕಷ್ಟ ಇದೆ ಅಂತ. ಗೈಸ್, ಇವಾಗ ಕೊಯಮತ್ತೂರ್ ರೈಲ್ವೆ ಸ್ಟೇಷನ್ ಆಚೆ ಕಡೆ ಬಂದೆ. ಸುಮ್ನೆ ವಾಕ್ ಮಾಡ್ತಾ ಇದೀನಿ. ಇನ್ನ 2 ಗಂಟೆ ಇವಾಗ ಟೈಮು. ಇಲ್ಲಿ ಜನ ಹೇಗಿದ್ದಾರೆ ಅಂದ್ರೆ ತೋರಿಸ್ತೀನಿ ರೀ, ಹೇಗೆಲ್ಲ ಮಲಗಿದ್ದಾರೆ ಅಂತ. ಇಷ್ಟೇ ಜೀವನ. ಪುನಃ ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ. ಇನ್ನ 2 hours ಟೈಮ್ ಪಾಸ್ ಮಾಡಬೇಕಿತ್ತು. ಗೈಸ್, 4:15 ಆಗ್ತಾ ಬಂತು. ಇವಾಗ 5 ಗಂಟೆಗೆ ಬಸ್ ಇದೆಯಂತೆ. ಕೊಯಮತ್ತೂರಿಂದ ಗಾಂಧಿಪುರಂಗೆ ಹೋಗಿ ಗಾಂಧಿಪುರಮಿಂದ ಈಶಾ ಫೌಂಡೇಶನ್ ಹೋಗ್ಬೇಕಂತೆ. ಸ್ವಲ್ಪ ಇಲ್ಲಿಂದ ಆ್ಯಕ್ಚುಲಿ 30 ಕಿಲೋಮೀಟ್ರ್ ಇದೆ. ಹೋಗೋಣ. ಫಸ್ಟು ಇವಾಗ ಫೇಸ್ ವಾಶ್ ಮಾಡಬೇಕು, ಅದಕ್ಕೇನಾದ್ರು ಜುಗಾಡ್ ಮಾಡಬೇಕೀಗ. ಗೈಸ್, ಆ್ಯಕ್ಚುಲಿ 1 ನಿಮಿಷನೂ ಕಣ್ಣ ಮುಚ್ಚೇ ಇಲ್ಲ, ನಿದ್ದೆ ಎಳಿತೈತೆ. ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿಬಿಡೋದ, ಇಲ್ಲಾಂದರೆ ಮಲಗಿಬಿಡ್ತೀನಿ ಹಂಗೆ. ಫ್ರೆಶ್ ಅಪ್ ಆಗೋದಕ್ಕೆ ಇವಾಗ ಎಲ್ಲಾದರೂ ಹುಡುಕ್ಬೇಕು. ಇವಾಗ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಬನ್ನಿ ಬಸ್ ಹುಡ್ಕೋಬೋದಾಗ. ಯಾವ ಬಸ್ಸು ಏನು ಎತ್ತಲ ಅಂತ ಗೊತ್ತಿಲ್ಲ, ಗಾಂಧಿಪುರಂ ಅಂತ ಮಾತ್ರ ಗೊತ್ತು. ಹೋಗೋಣ. ಇವಾಗ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಬಂದು ತಲುಪಿದ್ದೀನಿ. ಅದು ತೋರಿಸಿದ್ನಲ್ಲ ಕಂಡಕ್ಟ್ರು, 5 ರೂಪಾಯಿ ಸ್ಕ್ಯಾಮ್ ಮಾಡ್ದ, ನಂಗೆ ಗೊತ್ತಾಯ್ತು. ಬಟ್ ಇರಲಿ, ಹೋಗ್ಲಿ, ನನ್ನ ಮಗ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಇವಾಗ ಇಲ್ಲಿಂದ ಈಶಾ ಫೌಂಡೇಶನ್ಗೆ ಬಸ್ ಹಿಡ್ಕೊಂಡು ಹೋಗ್ಬೇಕು. ಯಾವ ಬಸ್ಸು ಅಂತ ನೋಡೋಣ. ಆ ಬಸ್ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ರೆ ಸಾಕು. ನನಗೆ ಬೇರೆ ತಮಿಳು ಅರ್ಥ ಆಗಲ್ಲ, ಇಲ್ಲಿ ಎಲ್ಲ ತಮಿಳಲ್ಲೇ ಬರ್ತೈತೆ ಎಲ್ಲ. ಬನ್ನಿ, ಇವಾಗ ಯಾರನ್ನಾರು ಕೇಳ್ಕೊಂಡು ಲೋಕಲ್ಸ್ಗಳನ್ನ ಹೋಗೋಣ. ಫೈನಲಿ ಈಶಾ ಫೌಂಡೇಶನ್ನ ಬಂದು ತಲುಪಿದ್ದೀನಿ. 1-1.5 ಗಂಟೆ ಟೈಮ್ ತಗೋತು ಬಸ್ಸು ಬರೋದಕ್ಕೆ.
ಬೆಟ್ಟ ಗುಡ್ಡಗಳ ಮಧ್ಯೆ ಸಖತ್ತಾಗೈತೆ ವ್ಯೂ, ನಿಜವಾಗ್ಲೂ ಚೆನ್ನಾಗೈತೆ ವ್ಯೂ. ಅಲ್ಲಿ ಬಸ್ಗಳು ನಿಲ್ಲಿಸ್ತವೆ. ಇದೇ ಮೇನ್ ಎಂಟ್ರೆನ್ಸು. ಇಲ್ಲಿ ಶಿವದು ಸ್ಟ್ಯಾಚು ಇದೆ. ಗೈಸ್ ಟೋಟಲ್ ಆಗಿ ಈಶಾ ಫೌಂಡೇಶನ್ 150 ಎಕರೆ ಐತೆ. ಇದರಲ್ಲಿ 5 ಥರದ ದೇವಸ್ಥಾನ ಐತೆ. ಯಾವುದ್ಯಾವ್ದು ಎಲ್ಲೆಲ್ಲ ಐತೆ ಅಂತ ನನಗೂ ಗೊತ್ತಿಲ್ಲ, ಇವಾಗ ಫಿಗರ್ ಔಟ್ ಮಾಡಬೇಕು. ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಗೈಸ್ ಇವಾಗ ಏನು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ, ಫೋನ್ಸ್ ಎಲ್ಲ ಅಲೋ ಮಾಡಲ್ಲ. ಇಲ್ಲಿ ನೋಡಿ ಬರೆದಿದ್ದಾರೆ, ನಮ್ಮ ಫೋನು ನಮ್ಮ ಲಗೇಜ್ನೆಲ್ಲ ಇಲ್ಲಿ ಇಡಬೇಕು. ಈ ಕೌಂಟ್ರಲ್ಲಿ ಇಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ನಾನು ಇವತ್ತು ಸ್ಟೇ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ 1 ಗಂಟೆಗೆ ಚೆಕ್ಕಿನು. ಇವಾಗ ಟೈಮು 6:30. ಬೇಗನೆ ಬಂದ್ಬಿಟ್ಟಿದ್ದೀನಿ. ಒಂದು ರೌಂಡ್ ದೇವಸ್ಥಾನನೆಲ್ಲ ನೋಡ್ಕೊಂಬರ್ತೀನಿ. ಗೈಸ್ ಅವಾಗಲೇ 5 ಥರದ ದೇವಸ್ಥಾನ ಅಂತಂದಲ್ಲ, ಇವುಗಳೇ ಧ್ಯಾನಲಿಂಗ, ಲಿಂಗಭೈರವಿ, ಸೂರ್ಯಕುಂಡು ಗಂಡ್ಮಕ್ಳಿಗೆ ಸ್ನಾನ ಮಾಡೋಕ್ಕೆ, ಚಂದ್ರಕುಂಡು ಹೆಣ್ಮಕ್ಳಿಗೆ ಸ್ನಾನ ಮಾಡೋಕ್ಕೆ, ನಾಗಶ್ರೇಣಿ, ನಂದಿ, ತ್ರಿಮೂರ್ತಿ ಪ್ಯಾನಲ್ ಅಂತ. ಇದು ಬಸ್ ಟೈಮಿಂಗ್ಸು. ಗೈಸ್ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಸರ್ಪವಸಲ್ ಅಂತ. ಇದೇ ವೆಲ್ಕಮ್ ಪಾಯಿಂಟು. ಇಲ್ಲಿಂದನೇ ಒಳಗಡೆ ಹೋಗಬೇಕು ದೇವಸ್ಥಾನ ನೋಡಬೇಕು ಅಂದರೆ. ಗೈಸ್ ಇವಾಗ ಇಲ್ಲಿ ಬ್ಯಾಗ್ನೆಲ್ಲ ಕೊಟ್ಟು ಒಳಗಡೆ ಹೋಗೋಣ. ಫೋನ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡಿದ್ರೆ ವೀಡಿಯೋ ಮಾಡ್ತೀನಿ. ಗೈಸ್ ಬೇರೆಯವ್ರಿಗೆ ಬ್ಯಾಗ್ಸ್ ಎಲ್ಲ ಒಳಗಡೆ ಅಲೋ ಮಾಡಲ್ಲ. ನಾನು ಇಲ್ಲಿ ಸ್ಟೇ ಇರೋದ್ರಿಂದ ಇವಾಗ ನನಗೆ ಬ್ಯಾಗ್ ಅಲೋ ಮಾಡಿದ್ದಾರೆ ಒಳಗಡೆಗೆ. ಗೊತ್ತಿಲ್ಲ ಇಷ್ಟೊತ್ತಿಗೆ ಚೆಕ್-ಇನ್ ಕೊಡ್ತಾರ ರೂಮ್ಗೆ ಅಂತ. ನನ್ನ ಪ್ರಕಾರ ಕೊಡಲ್ಲ. ವೆಲ್ಕಮ್ ಪಾಯಿಂಟ್ ಹತ್ರ ಹೋಗಿ ಅಂತ ಹೇಳಿದ್ದಾರೆ. ಅದೆಲ್ಲ ಒಂದು ವೆಲ್ಕಮ್ ಪಾಯಿಂಟ್ ಇಲ್ಲೋ ಒಂದಿದೆ ಅಂತ. ಇಲ್ಲೂ ಕೆಫಿಟೇರಿಯಾ ಇದೆ. ಐ ಥಿಂಕ್ ವಿಡಿಯೋ ಅಲೋ ಇಲ್ಲ ಅನಿಸುತ್ತೆ, ನೋಡೋಣ, ಆದಷ್ಟು ಮಾಡ್ತೀನಿ. ಗೈಸ್ ಇದೆ ಸೂರ್ಯಕುಂಡು. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೀರಿಂದು. ಆ್ಯಕ್ಚುಲಿ ಒಳಗಡೆ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿ ಡೆಪಾಸಿಟ್ ಮಾಡ್ತೀನಿ. ಗೈಸ್ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಇಲ್ಲೂ ಸಖತ್ತಾಗಿತ್ತು ಅಂದ್ಕೊಳ್ಳಿ. ಅದಕ್ಕಿಂತ ಎಲ್ಲಕ್ಕಿಂತ ಚೆನ್ನಾಗಿದ್ದು ಅಂದರೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ದು. ಅದೊಂಥರ ಕ್ರೇಜಿ ಆಗಿತ್ತು. ಸೂರ್ಯಕುಂಡ್ ಅಂತ 3 ಲಿಂಗಗಳಿರ್ತವೆ, ಮೇಲಿಂದ ನೀರು ಬೀಳ್ತಾ ಇರುತ್ತೆ. ಚೆನ್ನಾಗಿತ್ತು ಒಂಥರ. ಇವಾಗ ಎಲ್ಲ ಮುಗಿಸ್ಕೊಬಂದು ಫುಲ್ಲು ಹೊಟ್ಟೆ ಹಸಿತೈತೆ. ನಾನೇನಾದರೂ ಈಗ ಚೆಕ್-ಇನ್ ಆಗಿದ್ದಿದ್ರೆ ಒಳಗಡೆನೇ ಫ್ರೀ ಊಟ ಇತ್ತು. ಬಟ್ ಇವಾಗ ನನಗೆ 1 ಗಂಟೆಗೆ ಚೆಕ್-ಇನ್ ಇರೋದ್ರಿಂದ ಆಚೆ ಕಡೆ ಊಟ ಮಾಡಬೇಕು. ಸರಿ, ತಿಂಡಿ ಮಾಡೋಕೆ ಹೋಗ್ತಿದ್ದೀನಿ ಈಗ. ಎವ್ರಿ ಕಾಸ್ಟಿಗೆ ತಿಂಡಿ ಊಟ ಎಲ್ಲ. ಗೈಸ್ ಫೈನಲಿ ಮಸಾಲೆ ದೋಸೆ ಬಂದಿದೆ. ಈ ಮಸಾಲೆ ದೋಸೆಗೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ. ಏನು ಮಾಡೋಕ್ಕಲ್ಲ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓಕೆ ಇವಾಗ ಚೆಕ್-ಇನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ಕೈಗೆ ಈ ಥರ ಬ್ಯಾಡ್ಜ್ ಕೊಟ್ಟಿರ್ತಾರೆ. ಇದನ್ನು ಹಾಕೊಂಡೇ ಒಳಗಡೆ ಬರಬೇಕು, ಇಲ್ಲಾಂದರೆ ಒಳಗಡೆ ಅಲೋ ಮಾಡಲ್ಲ. ಇವಾಗ ಬಗ್ಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ಬಗ್ಗಿ ಎತ್ಕೊಂಡು ರೂಮ್ಸು ಸ್ಟೇ ಹತ್ರ ಹೋಗಬೇಕು. 1.5-2 ಕಿಲೋಮೀಟರ್ ಹತ್ರ ಇದೆ ಸ್ಟೇ ಇಲ್ಲಿಂದ. ಗೈಸ್ ಈ ಥರದ ಬಗ್ಗಿಲಿ ನಮ್ಮನ್ನ ವೆಲ್ಕಮ್ ಪಾಯಿಂಟಿಂದ ನಮ್ಮ ಸ್ಟೇ ತನಕ ಬರ್ತಾರೆ. ಸ್ಟೇ ಹತ್ರ ಬಂದಿದ್ದೀನಿ. ಗೈಸ್ ಇವಾಗ ಕೀನ ಕಲೆಕ್ಟ್ ಮಾಡಿಕೊಂಡು ರೂಮ್ಸ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, 3ನೇ ಫ್ಲೋರಲ್ಲಿ ರೂಮ್ ಇರೋದೀಗ. ಸ್ಟೇ ನೋಡಿ ಈ ಥರ ಐತೆ. ರೂಮ್ ಹುಡ್ಕೋ ಗಂಟೆನೇ ತಲೆ ಕೆಟ್ಟೈತೈತೆ. 300 ರೂಮ್ ಮೇಲೆ ಐತೆ ಇಲ್ಲಿ. ನನ್ನ ರೂಮ್ ನಂಬರ್ ಬಂದ್ಬಿಟ್ಟು 318. ಗೈಸ್ ಫೈನಲಿ ನನ್ನ ರೂಮ್ ಸಿಕ್ಕಿದೆ 318. ರೂಮ್ ಹೇಗಿದೆ, ಈಶಾ ಫೌಂಡೇಶನ್ ಹೇಗಿದೆ, ಮತ್ತೆ ನಾನು ಈಶಾ ಫೌಂಡೇಶನ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.